ನಮಸ್ಕಾರ ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಧರ್ಮಸ್ಥಳದಲ್ಲಿ ಸದ್ಯ ಏನೆಲ್ಲ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಿರಂತರವಾಗಿ ನಾವು ವರದಿಯನ್ನ ನೀಡ್ತಾ ಇದ್ದೀವಿ ವೀಕ್ಷಕರೇ. ವಿಶೇಷ ತನಿಖಾ ತಂಡ ಈಗ ಈ ತಲೆಬುರುಡೆ ತನಿಖೆಯನ್ನ ಚುರುಕುಗೊಳಿಸಿದೆ. ಅನುಚೇತ್ ಅವರು ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಧರ್ಮಸ್ಥಳ ತಲೆಬುರುಡೆ ಕೇಸ್ ತನಿಖೆ ಚುರುಕಾಗಿದೆ. ಮಂಗಳೂರಿನಲ್ಲಿ ನಿಗೂಢ ವ್ಯಕ್ತಿಯ ವಿಚಾರಣೆ ಕೂಡ ನಡೀತಾ ಇರುವಂಥದ್ದು. ಇಬ್ಬರು SIT ಅಧಿಕಾರಿಗಳು ಈ ಅನಾಮಿಕ ವ್ಯಕ್ತಿಗೆ ಪ್ರಶ್ನೆಗಳ ಸುರಿಮಳೆ ಸುರಿಸ್ತಾ ಇದ್ದಾರೆ. ವ್ಯಕ್ತಿಗೆ ಅನುಚೇತ್ ಹಾಗೇನೆ ಜಿತೇಂದ್ರ ಪ್ರಶ್ನೆ ಕೇಳ್ತಾ ಇದ್ದಾರೆ. ಹಂತ ಹಂತವಾಗಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ಯಾವುದೇ ವಿರಾಮ ನೀಡದೆ SIT ತನಿಖೆ ಮುಂದುವರೆದಿದೆ. ಮಂಗಳೂರು IBಗೆ ಊಟ ತರಿಸಿಕೊಂಡಿದ್ದಾರೆ ಅಧಿಕಾರಿಗಳು. ನಿರಂತರವಾಗಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಇಲ್ಲಿ ಯಾವುದೇ ರೀತಿಯ ವಿರಾಮ ಇಲ್ಲ. ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಅಧಿಕಾರಿಗಳು. ಧರ್ಮಸ್ಥಳ ಶವಹೂತಿಟ ಪ್ರಕರಣದ ವಿಚಾರಣೆ ತೀವ್ರಗೊಂಡಿದೆ. SIT ಎದುರು ನಿಗೂಢ ವ್ಯಕ್ತಿ ಹೇಳಿದ್ದೇನು ಹಾಗಿದ್ರೆ ಸತತ 4 ತಾಸಿನಿಂದ ನಿಗೂಢ ವ್ಯಕ್ತಿಯ ವಿಚಾರಣೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಆತ ಏನೆಲ್ಲ ಹೇಳ್ತಾ ಇದ್ದಾನೆ, ಯಾವೆಲ್ಲ ವಿಚಾರಗಳು ಚರ್ಚೆಗೆ ಬರ್ತಾ ಇದೆ, ಅಧಿಕಾರಿಗಳು ಕೇಳುತ್ತಿರುವ ಪ್ರಶ್ನೆ ಏನು, ಇವೆಲ್ಲವೂ ಕೂಡ ಸದ್ಯ ನಿಗೂಢವಾಗೇ ಇದೆ. SIT ಎದುರು ನಿಗೂಢ ವ್ಯಕ್ತಿ ಹೇಳಿದ್ದೇನು ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಸತತ 4 ತಾಸಿನಿಂದ ನಿಗೂಢ ವ್ಯಕ್ತಿಯ ವಿಚಾರಣೆ ಕೂಡ ನಡೀತಾ ಇರುವಂಥದ್ದು. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ದಿನೇಶ್. ಈಗ ನೇರ ಸಂಪರ್ಕದಲ್ಲಿ. ನಮಸ್ಕಾರ ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಧರ್ಮಸ್ಥಳದಲ್ಲಿ ಸದ್ಯ ಏನೆಲ್ಲ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಿರಂತರವಾಗಿ ನಾವು ವರದಿಯನ್ನ ನೀಡ್ತಾ ಇದ್ದೀವಿ ವೀಕ್ಷಕರೇ. ವಿಶೇಷ ತನಿಖಾ ತಂಡ ಈಗ ಈ ತಲೆಬುರುಡೆ ತನಿಖೆಯನ್ನ ಚುರುಕುಗೊಳಿಸಿದೆ. ಅನುಚೇತ್ ಅವರು ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಧರ್ಮಸ್ಥಳ ತಲೆಬುರುಡೆ ಕೇಸ್ ತನಿಖೆ ಚುರುಕಾಗಿದೆ. ಮಂಗಳೂರಿನಲ್ಲಿ ನಿಗೂಢ ವ್ಯಕ್ತಿಯ ವಿಚಾರಣೆ ಕೂಡ ನಡೀತಾ ಇರುವಂಥದ್ದು. ಇಬ್ಬರು SIT ಅಧಿಕಾರಿಗಳು ಈ ಅನಾಮಿಕ ವ್ಯಕ್ತಿಗೆ ಪ್ರಶ್ನೆಗಳ ಸುರಿಮಳೆ ಸುರಿಸ್ತಾ ಇದ್ದಾರೆ. ವ್ಯಕ್ತಿಗೆ ಅನುಚೇತ್ ಹಾಗೇನೆ ಜಿತೇಂದ್ರ ಪ್ರಶ್ನೆ ಕೇಳ್ತಾ ಇದ್ದಾರೆ. ಹಂತ ಹಂತವಾಗಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ಯಾವುದೇ ವಿರಾಮ ನೀಡದೆ SIT ತನಿಖೆ ಮುಂದುವರೆದಿದೆ. ಮಂಗಳೂರು IBಗೆ ಊಟ ತರಿಸಿಕೊಂಡಿದ್ದಾರೆ ಅಧಿಕಾರಿಗಳು. ನಿರಂತರವಾಗಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಇಲ್ಲಿ ಯಾವುದೇ ರೀತಿಯ ವಿರಾಮ ಇಲ್ಲ. ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಅಧಿಕಾರಿಗಳು. ಧರ್ಮಸ್ಥಳ ಶವಹೂತಿಟ ಪ್ರಕರಣದ ವಿಚಾರಣೆ ತೀವ್ರಗೊಂಡಿದೆ. SIT ಎದುರು ನಿಗೂಢ ವ್ಯಕ್ತಿ ಹೇಳಿದ್ದೇನು ಹಾಗಿದ್ರೆ ಸತತ 4 ತಾಸಿನಿಂದ ನಿಗೂಢ ವ್ಯಕ್ತಿಯ ವಿಚಾರಣೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಆತ ಏನೆಲ್ಲ ಹೇಳ್ತಾ ಇದ್ದಾನೆ, ಯಾವೆಲ್ಲ ವಿಚಾರಗಳು ಚರ್ಚೆಗೆ ಬರ್ತಾ ಇದೆ, ಅಧಿಕಾರಿಗಳು ಕೇಳುತ್ತಿರುವ ಪ್ರಶ್ನೆ ಏನು, ಇವೆಲ್ಲವೂ ಕೂಡ ಸದ್ಯ ನಿಗೂಢವಾಗೇ ಇದೆ. SIT ಎದುರು ನಿಗೂಢ ವ್ಯಕ್ತಿ ಹೇಳಿದ್ದೇನು ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಸತತ 4 ತಾಸಿನಿಂದ ನಿಗೂಢ ವ್ಯಕ್ತಿಯ ವಿಚಾರಣೆ ಕೂಡ ನಡೀತಾ ಇರುವಂಥದ್ದು. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ದಿನೇಶ್. ಈಗ ನೇರ ಸಂಪರ್ಕದಲ್ಲಿ. ನಮಸ್ಕಾರ ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಧರ್ಮಸ್ಥಳದಲ್ಲಿ ಸದ್ಯ ಏನೆಲ್ಲ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಿರಂತರವಾಗಿ ನಾವು ವರದಿಯನ್ನ ನೀಡ್ತಾ ಇದ್ದೀವಿ ವೀಕ್ಷಕರೇ. ವಿಶೇಷ ತನಿಖಾ ತಂಡ ಈಗ ಈ ತಲೆಬುರುಡೆ ತನಿಖೆಯನ್ನ ಚುರುಕುಗೊಳಿಸಿದೆ. ಅನುಚೇತ್ ಅವರು ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಧರ್ಮಸ್ಥಳ ತಲೆಬುರುಡೆ ಕೇಸ್ ತನಿಖೆ ಚುರುಕಾಗಿದೆ. ಮಂಗಳೂರಿನಲ್ಲಿ ನಿಗೂಢ ವ್ಯಕ್ತಿಯ ವಿಚಾರಣೆ ಕೂಡ ನಡೀತಾ ಇರುವಂಥದ್ದು. ಇಬ್ಬರು SIT ಅಧಿಕಾರಿಗಳು ಈ ಅನಾಮಿಕ ವ್ಯಕ್ತಿಗೆ ಪ್ರಶ್ನೆಗಳ ಸುರಿಮಳೆ ಸುರಿಸ್ತಾ ಇದ್ದಾರೆ. ವ್ಯಕ್ತಿಗೆ ಅನುಚೇತ್ ಹಾಗೇನೆ ಜಿತೇಂದ್ರ ಪ್ರಶ್ನೆ ಕೇಳ್ತಾ ಇದ್ದಾರೆ. ಹಂತ ಹಂತವಾಗಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ಯಾವುದೇ ವಿರಾಮ ನೀಡದೆ SIT ತನಿಖೆ ಮುಂದುವರೆದಿದೆ. ಮಂಗಳೂರು IBಗೆ ಊಟ ತರಿಸಿಕೊಂಡಿದ್ದಾರೆ ಅಧಿಕಾರಿಗಳು. ನಿರಂತರವಾಗಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಇಲ್ಲಿ ಯಾವುದೇ ರೀತಿಯ ವಿರಾಮ ಇಲ್ಲ. ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಅಧಿಕಾರಿಗಳು. ಧರ್ಮಸ್ಥಳ ಶವಹೂತಿಟ ಪ್ರಕರಣದ ವಿಚಾರಣೆ ತೀವ್ರಗೊಂಡಿದೆ. SIT ಎದುರು ನಿಗೂಢ ವ್ಯಕ್ತಿ ಹೇಳಿದ್ದೇನು ಹಾಗಿದ್ರೆ ಸತತ 4 ತಾಸಿನಿಂದ ನಿಗೂಢ ವ್ಯಕ್ತಿಯ ವಿಚಾರಣೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಆತ ಏನೆಲ್ಲ ಹೇಳ್ತಾ ಇದ್ದಾನೆ, ಯಾವೆಲ್ಲ ವಿಚಾರಗಳು ಚರ್ಚೆಗೆ ಬರ್ತಾ ಇದೆ, ಅಧಿಕಾರಿಗಳು ಕೇಳುತ್ತಿರುವ ಪ್ರಶ್ನೆ ಏನು, ಇವೆಲ್ಲವೂ ಕೂಡ ಸದ್ಯ ನಿಗೂಢವಾಗೇ ಇದೆ. SIT ಎದುರು ನಿಗೂಢ ವ್ಯಕ್ತಿ ಹೇಳಿದ್ದೇನು ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಸತತ 4 ತಾಸಿನಿಂದ ನಿಗೂಢ ವ್ಯಕ್ತಿಯ ವಿಚಾರಣೆ ಕೂಡ ನಡೀತಾ ಇರುವಂಥದ್ದು.
ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ದಿನೇಶ್ ಈಗ ನೇರ ಸಂಪರ್ಕದಲ್ಲಿ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಧರ್ಮಸ್ಥಳದಲ್ಲಿ ಸದ್ಯ ಏನೆಲ್ಲ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಿರಂತರವಾಗಿ ನಾವು ವರದಿಯನ್ನ ನೀಡ್ತಾ ಇದ್ದೀವಿ ವೀಕ್ಷಕರೇ. ವಿಶೇಷ ತನಿಖಾ ತಂಡ ಈಗ ಈ ತಲೆಬುರುಡೆ ತನಿಖೆಯನ್ನ ಚುರುಕುಗೊಳಿಸಿದೆ. ಅನುಚೇತ್ ಅವರು ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಧರ್ಮಸ್ಥಳ ತಲೆಬುರುಡೆ ಕೇಸ್ ತನಿಖೆ ಚುರುಕಾಗಿದೆ. ಮಂಗಳೂರಿನಲ್ಲಿ ನಿಗೂಢ ವ್ಯಕ್ತಿಯ ವಿಚಾರಣೆ ಕೂಡ ನಡೀತಾ ಇರುವಂಥದ್ದು. ಇಬ್ಬರು SIT ಅಧಿಕಾರಿಗಳು ಈ ಅನಾಮಿಕ ವ್ಯಕ್ತಿಗೆ ಪ್ರಶ್ನೆಗಳ ಸುರಿಮಳೆ ಸುರಿಸ್ತಾ ಇದ್ದಾರೆ. ವ್ಯಕ್ತಿಗೆ ಅನುಚೇತ್ ಹಾಗೇನೆ ಜಿತೇಂದ್ರ ಪ್ರಶ್ನೆ ಕೇಳ್ತಾ ಇದ್ದಾರೆ. ಹಂತ ಹಂತವಾಗಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ಯಾವುದೇ ವಿರಾಮ ನೀಡದೆ SIT ತನಿಖೆ ಮುಂದುವರೆದಿದೆ. ಮಂಗಳೂರು IBಗೆ ಊಟ ತರಿಸಿಕೊಂಡಿದ್ದಾರೆ ಅಧಿಕಾರಿಗಳು. ನಿರಂತರವಾಗಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಇಲ್ಲಿ ಯಾವುದೇ ರೀತಿಯ ವಿರಾಮ ಇಲ್ಲ. ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಅಧಿಕಾರಿಗಳು. ಧರ್ಮಸ್ಥಳ ಶವಹೂತಿಟ ಪ್ರಕರಣದ ವಿಚಾರಣೆ ತೀವ್ರಗೊಂಡಿದೆ. SIT ಎದುರು ನಿಗೂಢ ವ್ಯಕ್ತಿ ಹೇಳಿದ್ದೇನು ಹಾಗಿದ್ರೆ ಸತತ 4 ತಾಸಿನಿಂದ ನಿಗೂಢ ವ್ಯಕ್ತಿಯ ವಿಚಾರಣೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಆತ ಏನೆಲ್ಲ ಹೇಳ್ತಾ ಇದ್ದಾನೆ, ಯಾವೆಲ್ಲ ವಿಚಾರಗಳು ಚರ್ಚೆಗೆ ಬರ್ತಾ ಇದೆ, ಅಧಿಕಾರಿಗಳು ಕೇಳುತ್ತಿರುವ ಪ್ರಶ್ನೆ ಏನು, ಇವೆಲ್ಲವೂ ಕೂಡ ಸದ್ಯ ನಿಗೂಢವಾಗೇ ಇದೆ. SIT ಎದುರು ನಿಗೂಢ ವ್ಯಕ್ತಿ ಹೇಳಿದ್ದೇನು ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಸತತ 4 ತಾಸಿನಿಂದ ನಿಗೂಢ ವ್ಯಕ್ತಿಯ ವಿಚಾರಣೆ ಕೂಡ ನಡೀತಾ ಇರುವಂಥದ್ದು. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ದಿನೇಶ್ ಈಗ ನೇರ ಸಂಪರ್ಕದಲ್ಲಿ. ಅನಾಮಿಕ ವ್ಯಕ್ತಿಗೆ ಪ್ರಶ್ನೆಗಳ ಸುರಿಮಳೆ ಸುರಿಸ್ತಾ ಇದ್ದಾರೆ. ವ್ಯಕ್ತಿಗೆ ಅನುಚೇತ್ ಹಾಗೇನೆ ಜಿತೇಂದ್ರ ಪ್ರಶ್ನೆ ಕೇಳ್ತಾ ಇದ್ದಾರೆ. ಹಂತ ಹಂತವಾಗಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ಯಾವುದೇ ವಿರಾಮ ನೀಡದೆ SIT ತನಿಖೆ ಮುಂದುವರೆದಿದೆ. ಮಂಗಳೂರು IBಗೆ ಊಟ ತರಿಸಿಕೊಂಡಿದ್ದಾರೆ ಅಧಿಕಾರಿಗಳು. ನಿರಂತರವಾಗಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಇಲ್ಲಿ ಯಾವುದೇ ರೀತಿಯ ವಿರಾಮ ಇಲ್ಲ. ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಅಧಿಕಾರಿಗಳು. ಧರ್ಮಸ್ಥಳ ಶವಹೂತಿಟ ಪ್ರಕರಣದ ವಿಚಾರಣೆ ತೀವ್ರಗೊಂಡಿದೆ. SIT ಎದುರು ನಿಗೂಢ ವ್ಯಕ್ತಿ ಹೇಳಿದ್ದೇನು ಹಾಗಿದ್ರೆ ಸತತ 4 ತಾಸಿನಿಂದ ನಿಗೂಢ ವ್ಯಕ್ತಿಯ ವಿಚಾರಣೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಆತ ಏನೆಲ್ಲ ಹೇಳ್ತಾ ಇದ್ದಾನೆ, ಯಾವೆಲ್ಲ ವಿಚಾರಗಳು ಚರ್ಚೆಗೆ ಬರ್ತಾ ಇದೆ, ಅಧಿಕಾರಿಗಳು ಕೇಳುತ್ತಿರುವ ಪ್ರಶ್ನೆ ಏನು, ಇವೆಲ್ಲವೂ ಕೂಡ ಸದ್ಯ ನಿಗೂಢವಾಗೇ ಇದೆ. SIT ಎದುರು ನಿಗೂಢ ವ್ಯಕ್ತಿ ಹೇಳಿದ್ದೇನು ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಸತತ 4 ತಾಸಿನಿಂದ ನಿಗೂಢ ವ್ಯಕ್ತಿಯ ವಿಚಾರಣೆ ಕೂಡ ನಡೀತಾ ಇರುವಂಥದ್ದು.